ಟಿವಿ ಜೊತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ, ಹೇಗೆ ನಡೆದಿದೆ ಈ ಒಂದು ಮತದಾನ? ಯಾವ ರೀತಿ ಕಾರ್ಯತಂತ್ರ ಮಾಡಿದ್ದೀರಾ? ನಮ್ಮ ಕಾರ್ಯತಂತ್ರ BJP ಕಾರ್ಯತಂತ್ರದಲ್ಲಿ ನಾವೆಲ್ಲ ನಮ್ಮ ಓಟ್ಗಳು ಯಶಸ್ವಿಯಾಗಿ ನಮ್ಮ BJP ಅಭ್ಯರ್ಥಿ ಗೆಲ್ಲೋಕ್ಕೆ ಎಷ್ಟು ಬೇಕೋ ಅಷ್ಟು ಓಟನ್ನು ನಾವು ತೊಗೊಂಡಿದ್ದೀರಿ. ಎಕ್ಸ್ಟ್ರಾ ಓಟ್ ಏನಿತ್ತು ಅದನ್ನು JDSಗೆ ಟ್ರಾನ್ಸ್ಫರ್ ಮಾಡಿದ್ದೀರಿ, ಅವರು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ. ನಮ್ಮದೆಲ್ಲ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ. ನಮ್ಮದೆಲ್ಲ ಇನ್ನೂ ಕಾಂಗ್ರೆಸ್ ಅವ್ರದ್ದು ಇನ್ನೂ ವೋಟಿಂಗ್ ನಡೀತಾ ಇದೆ. ನಮ್ಮ BJPದೆಲ್ಲ 70% ವೋಟಿಂಗ್ ಆಗಿದೆ ಆಲ್ರೆಡಿ. ಇಲ್ಲಿ JDSಗೆ ನೀವು ಬಿಟ್ಟುಕೊಡುವಂತಹ ಮತಗಳು ಮತ್ತು ಎರಡನೇ ಪ್ರಶಸ್ತಿ ಮತಗಳನ್ನು JDSಗೆ ಬಿಟ್ಟುಕೊಡ್ತಾ ಇದ್ದೀರಾ? ಇಲ್ಲ, ಮೊದಲ ಪ್ರಾಶಸ್ತ್ಯ ಮತಗಳನ್ನು ಕೊಟ್ಟಿದ್ದೀರಿ JDSಗೆ. ನಮ್ಮಲ್ಲಿ ಎಕ್ಸಸ್ ಏನಿತ್ತು ಅದು ಮೊದಲ ಪ್ರಾಶಸ್ತ್ಯನೂ ಕೊಟ್ಟಿದ್ದೀರಿ. ಸೆಕೆಂಡ್ ಪ್ರಿಫರೆನ್ಸ್ ವೋಟು ಆಲ್ಮೋಸ್ಟ್ ಆಲ್ ಎಲ್ಲ ಓಟು ಎರಡೂ ನಮ್ಮ ಅಭ್ಯರ್ಥಿಯ ಸೆಕೆಂಡ್ ಪ್ರಿಫರೆನ್ಸ್ ವೋಟು JDSಗೆ ಕೊಟ್ಟಿದ್ದೀರಿ. ನಾವು BJPಯಿಂದ ಉಚ್ಚಾಟನೆ ಆದಂಥ ಇಬ್ಬರು ಶಾಸಕರು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ ಹೆಬ್ಬಾರ್, ನೀವು ಅವ್ರನ್ನ ಸಂಪರ್ಕ ಮಾಡಿಲ್ಲ, ಸೌಜನ್ಯಕ್ಕೂ ಕೇಳಿಲ್ಲ ಅಂತ ನೋವನ್ನು ತೋಡ್ಕೊಂಡಿದ್ದಾರೆ ಅವರು. ಇಲ್ಲ, ಅವರು ಆಲ್ರೆಡಿ ಕಾಂಗ್ರೆಸ್ ಜೊತೆ ಇರೋದ್ರಿಂದ ಅವರು ಚೆಂದಾಗಿದ್ದಾರೆ, ಆರಾಮ್ಸೆ ಇದ್ದಾರೆ. ಅವ್ರಿಗೆ ಯಾಕೆ ನಮ್ಮ ಜೊತೆ ಏನು ಇಲ್ಲ, BJP ಜೊತೆ ಇಲ್ಲ, ವಿಧಾನಸಭೆಯಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅದರಿಂದ ಅವರಿಷ್ಟ, ಅದು ಅವರು ಏನು ಮಾಡಬೇಕು ಅಂತ ತೋಚ್ತೋ ಅವ್ರು ಮಾಡ್ಬೋದು. ನಮ್ಮದೇನು ಅದಕ್ಕೇನು ಅಭ್ಯಂತರನೂ ಇಲ್ಲ, ಅವರಿಷ್ಟ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಟಿವಿ ಜೊತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ, ಹೇಗೆ ನಡೆದಿದೆ ಈ ಒಂದು ಮತದಾನ? ಯಾವ ರೀತಿ ಕಾರ್ಯತಂತ್ರ ಮಾಡಿದ್ದೀರಾ? ನಮ್ಮ ಕಾರ್ಯತಂತ್ರ BJP ಕಾರ್ಯತಂತ್ರದಲ್ಲಿ ನಾವೆಲ್ಲ ನಮ್ಮ ಓಟ್ಗಳು ಯಶಸ್ವಿಯಾಗಿ ನಮ್ಮ BJP ಅಭ್ಯರ್ಥಿ ಗೆಲ್ಲೋಕ್ಕೆ ಎಷ್ಟು ಬೇಕೋ ಅಷ್ಟು ಓಟನ್ನು ನಾವು ತೊಗೊಂಡಿದ್ದೀರಿ. ಎಕ್ಸ್ಟ್ರಾ ಓಟ್ ಏನಿತ್ತು ಅದನ್ನು JDSಗೆ ಟ್ರಾನ್ಸ್ಫರ್ ಮಾಡಿದ್ದೀರಿ, ಅವರು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ. ನಮ್ಮದೆಲ್ಲ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ. ನಮ್ಮದೆಲ್ಲ ಇನ್ನೂ ಕಾಂಗ್ರೆಸ್ ಅವ್ರದ್ದು ಇನ್ನೂ ವೋಟಿಂಗ್ ನಡೀತಾ ಇದೆ. ನಮ್ಮ BJPದೆಲ್ಲ 70% ವೋಟಿಂಗ್ ಆಗಿದೆ ಆಲ್ರೆಡಿ. ಇಲ್ಲಿ JDSಗೆ ನೀವು ಬಿಟ್ಟುಕೊಡುವಂತಹ ಮತಗಳು ಮತ್ತು ಎರಡನೇ ಪ್ರಶಸ್ತಿ ಮತಗಳನ್ನು JDSಗೆ ಬಿಟ್ಟುಕೊಡ್ತಾ ಇದ್ದೀರಾ? ಇಲ್ಲ, ಮೊದಲ ಪ್ರಾಶಸ್ತ್ಯ ಮತಗಳನ್ನು ಕೊಟ್ಟಿದ್ದೀರಿ JDSಗೆ. ನಮ್ಮಲ್ಲಿ ಎಕ್ಸಸ್ ಏನಿತ್ತು ಅದು ಮೊದಲ ಪ್ರಾಶಸ್ತ್ಯನೂ ಕೊಟ್ಟಿದ್ದೀರಿ. ಸೆಕೆಂಡ್ ಪ್ರಿಫರೆನ್ಸ್ ವೋಟು ಆಲ್ಮೋಸ್ಟ್ ಆಲ್ ಎಲ್ಲ ಓಟು ಎರಡೂ ನಮ್ಮ ಅಭ್ಯರ್ಥಿಯ ಸೆಕೆಂಡ್ ಪ್ರಿಫರೆನ್ಸ್ ವೋಟು JDSಗೆ ಕೊಟ್ಟಿದ್ದೀರಿ. ನಾವು BJPಯಿಂದ ಉಚ್ಚಾಟನೆ ಆದಂಥ ಇಬ್ಬರು ಶಾಸಕರು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ ಹೆಬ್ಬಾರ್, ನೀವು ಅವ್ರನ್ನ ಸಂಪರ್ಕ ಮಾಡಿಲ್ಲ, ಸೌಜನ್ಯಕ್ಕೂ ಕೇಳಿಲ್ಲ ಅಂತ ನೋವನ್ನು ತೋಡ್ಕೊಂಡಿದ್ದಾರೆ ಅವರು. ಇಲ್ಲ, ಅವರು ಆಲ್ರೆಡಿ ಕಾಂಗ್ರೆಸ್ ಜೊತೆ ಇರೋದ್ರಿಂದ ಅವರು ಚೆಂದಾಗಿದ್ದಾರೆ, ಆರಾಮ್ಸೆ ಇದ್ದಾರೆ. ಅವ್ರಿಗೆ ಯಾಕೆ ನಮ್ಮ ಜೊತೆ ಏನು ಇಲ್ಲ, BJP ಜೊತೆ ಇಲ್ಲ, ವಿಧಾನಸಭೆಯಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅದರಿಂದ ಅವರಿಷ್ಟ, ಅದು ಅವರು ಏನು ಮಾಡಬೇಕು ಅಂತ ತೋಚ್ತೋ ಅವ್ರು ಮಾಡ್ಬೋದು. ನಮ್ಮದೇನು ಅದಕ್ಕೇನು ಅಭ್ಯಂತರನೂ ಇಲ್ಲ, ಅವರಿಷ್ಟ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ಅದ್ರ ಬಗ್ಗೆ ನೋ ಕಾಮೆಂಟ್ಸ್.